ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಒಂದು ಕೊರಿಯರ್ ನನಗೆ ರಿಟರ್ನ್ ಬಂದಿದೆ. ರಿಟರ್ನ್ ಬಂದಿರೋದಕ್ಕೆ ಫೀಸ್ ಎಷ್ಟು ಕಟ್ ಆಗುತ್ತೆ ಮತ್ತೆ ಹೊಸದಾಗಿ ಎಷ್ಟು ಆರ್ಡರ್ ಬಂದಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹೈ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಗಾನು ಕಲೆಕ್ಷನ್ಸ್. ಮೊದಲನೇದಾಗಿ ಒಂದು ಕೊರಿಯರ್ ರಿಟರ್ನ್ ಬಂದಿದೆ ಅಂತ ಹೇಳಿದೆ. ರಿಟರ್ನ್ ಬಂದಿರೋದಕ್ಕೆ ರೀಸನ್ ಬಂದು ಕೊರಿಯರ್ ಏನ್ ತಗೊಂಡು ಹೋಗಿದ್ದಾರೆ, ಸೊ ಕಸ್ಟಮರ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅಂದ್ರೆ ಅವ್ರು ಕಾಲ್ ಪಿಕ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಕೊರಿಯರ್ ರಿಟರ್ನ್ ಬಂದಿದೆ. ಇದಕ್ಕೆ ಎಷ್ಟು ಫೀಸ್ ನ ಕಟ್ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಕೊರಿಯರ್ ಏನಾದ್ರು ರಿಟರ್ನ್ ಬಂತು ಅಂದ್ರೆ ಅವ್ರು ಪಿಕ್ ಮಾಡ್ದಿರೆ ಅದು ರಿಟರ್ನ್ ಬಂತು ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಫೀಸ್ ತಗೊಳ್ಳೋದಿಲ್ವಂತೆ. ಅಕಸ್ಮಾತ್ ಅವರು ಅಕ್ಸೆಪ್ಟ್ ಮಾಡಿ ಅದ್ರಲ್ಲಿ ಏನಾದ್ರು ಡ್ಯಾಮೇಜ್ ಇದೆ ಅಥವಾ ರಾಂಗ್ ಪ್ರಾಡಕ್ಟ್ ನ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಆರ್ಡರ್ ಅದು 50 ರೂಪಾಯಿದೇ ಆಗಿರ್ಲಿ ಅಥವಾ 100 ರೂಪಾಯಿದೇ ಪ್ರಾಡಕ್ಟ್ ಆಗಿದ್ರು ಕೂಡ ಅದಕ್ಕೆ ಸಪ್ಲೈಯರ್ ಕಡೆಯಿಂದ, ಅಂದ್ರೆ ನಾವು ಸಪ್ಲೈ ಮಾಡ್ತೀವಲ್ಲ, ಅವರು 150 ರೂಪಾಯಿಂದ 200 ರೂಪಾಯಿವರೆಗೂ ಡಿಡಕ್ಟ್ ಮಾಡ್ಕೊಂತಾರಂತೆ. ಸದ್ಯಕ್ಕೆ ಕಸ್ಟಮರ್ ಇದನ್ನ ರಿಸೀವ್ ಮಾಡ್ಕೊಂಡಿಲ್ಲ, ಸೊ ಅದಕ್ಕೋಸ್ಕರ ಇದು ರಿಟರ್ನ್ ಬಂದಿದೆ. ಯಾವುದೇ ರೀತಿಯ ಫೈನ್ ಇದಕ್ಕೆ ಕಟ್ ಆಗೋದಿಲ್ಲ. ಹೊಸದಾಗಿ ನಂಗೆ 3 ಜುವೆಲ್ಸ್ ಆರ್ಡರ್ ಬಂದಿದೆ. ಅದು ಪ್ರಿಂಟ್ ತಗ್ಸೋಕ್ ಆಗ್ಲಿಲ್ಲ, ಸೊ ಇವತ್ತು ಅದನ್ನ ಡಿಸ್ಪ್ಯಾಚ್ ಮಾಡ್ತೀನಿ. ಟೋಟಲಿ ನಂಗೆ ನಿನ್ನೆ 3 ಆರ್ಡರ್ಸ್ ಬಂದಿತ್ತು, 2 ಮಾತ್ರ ಡಿಸ್ಪ್ಯಾಚ್ ಮಾಡಿದ್ದೀನಿ, ಬಾಕಿ ಒಂದು ಇವತ್ತು ಮಾಡ್ತೀನಿ. ಇಷ್ಟ ದಿನ ನಾನು ಬೆಂಗಳೂರಲ್ಲಿ ಅಮ್ಮ ಮನೇಲಿದ್ದೆ, ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ನಾನು ಕೊರಿಯರ್ ನ ಮಾಡ್ತಾ ಇದ್ದೆ. ಈಗ ನನ್ನ ಹಸ್ಬೆಂಡ್ ಮನೆಗೆ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಇನ್ ಮುಂದೆ ನನ್ನ ಬಿಸ್ನೆಸ್ ಯಾವ ರೀತಿ ನಡೆಯುತ್ತೆ, ಅಲ್ಲಿ ಹೇಗಿರುತ್ತೆ ಎಲ್ಲಾನು ಕೂಡ ನೆಕ್ಸ್ಟ್ ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ ನಿಮ್ದು ಮೀಶೋ ಸಪ್ಲೈಯರ್ ನೇಮ್ ಏನಿದೆ ಅಂತ. ಸೊ ಅಲ್ಲಿ ಕೂಡ ನಾನು ಗಾನು ಕಲೆಕ್ಷನ್ಸ್ ಅಂತಾನೆ ಇಟ್ಟಿದ್ದೀನಿ. ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರಬಹುದು, ಜೊತೆಗೆ ನಾನು ವರ್ಕ್ ಮಾಡ್ತಿದ್ದೀನಲ್ಲ ಆಪ್, ಅದರಲ್ಲೂ ಕೂಡ ನನಗೆ ಗಾನು ಕಲೆಕ್ಷನ್ಸ್ ಅಂತಾನೆ ನೇಮ್ ಇಟ್ಕೊಂಡಿದ್ದೀನಿ. ರೆಗ್ಯುಲರ್ ಅಪ್ಡೇಟ್ಗೋಸ್ಕರ ಈಗಲೇ ಚಾನಲ್ಗೆ ಫಾಲೋ ಮಾಡಿ. ಯಾವ್ದಾದ್ರು ಸ್ಯಾರಿ ಬೇಕಿತ್ತು ಅಂದ್ರೆ, ಜುವೆಲ್ಸ್ ಬೇಕಿತ್ತು ಅಂದ್ರೆ ಡೈರೆಕ್ಟ್ DM ಮಾಡಿ ಅಥವಾ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ.